सुखालागी करिसी तळमळ करितो पंढरीಸಿ ಜಾಯ ಏಕ ವೇಳ. ಯಾಕಂದ್ರ ನಮಗ ಜೀವನದಲ್ಲಿ ಆ ಪರಮಾತ್ಮ ಇಚ್ಛಾಶಕ್ತಿಯ ಮೇರೆಗೆ ಎಲ್ಲಾನು ಕೂಡ ಕೊಟ್ಟರು ಕೂಡ ನಾವು ಎಷ್ಟು ಅಳಸಿ ಮಂದಮತಿ ಇದೀವಿ ಅಂತಂದ್ರ, ಯಾಕಂದ್ರೆ ಈ ದೇಹ ಇರೋದ್ರ ಒಳಗನ ಆ ಯಾತ್ರೆಯನ್ನ ಮಾಡಬೇಕು, ಪಂಢರಪುರದ ಪರಮಾತ್ಮನ ದರ್ಶನವನ್ನ ಮಾಡಬೇಕು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಪರಮಾತ್ಮ 3ನೇ ಚರಣದಲ್ಲಿ ಹೇಳ್ತಾ ಇದ್ದಾನು. ಈ ಎಲ್ಲಾ ಸುಖ ಅದ ಬಾಬಾ, ನಿನಗ ಎಲ್ಲಾ ಸುಖ ಸಿಗ್ತದ, ಇಚ್ಛಾಶಕ್ತಿ ರಹಿತವಾಗಿರತಕ್ಕಂತ ಬೇಕಾಗಿರತಕ್ಕಂತ ನಿಮಗ ಏನು ಆಶಾದಾಯಕವಾಗಿರತಕ್ಕಂತ ನಿಮ್ಮ ಮನೋಭಿಲಾಷೆ ಆಗಿರತಕ್ಕಂತ ಎಲ್ಲಾ ಕಾಮನೆಗಳು ಕೂಡ ಈಡೇರ್ತದ. ಅದು ಯಾರಿಂದ? ಕಾಮಧೇನು ಕಲ್ಪ ವೃಕ್ಷದಿಂದ ಈಡೇರ್ತದ. ಮತ್ತು ಪರಮಾತ್ಮ ನಿರಂತರವಾಗಿ ನಾನು ಅಲ್ಲಿ ಒಂದು ಸಾರಿ ತರಿತೋ ಪಂಢರಿಸಿ ಜಾಯೆ ಏಕವೇಳ, ಒಂದು ಸಾರಿ ಜೀವ ಈ ನಶಿಸಿ ಹೋಗೋದಕ್ಕಿಂತ ಮುಂಚಿತವಾಗಿ ಬಾಬಾ ನೀವು ಯಾತ್ರೆಯನ್ನ ಮಾಡ್ರಿ, ಪಂಢರಿ ಕ್ಷೇತ್ರದ ದರ್ಶನವನ್ನ ಮಾಡ್ರಿ ಅಂತ ಹೇಳಿ ಅಂತ ಲಾಭಗಳು ಯಾವುದು? ಆದ್ರೆ ತುಕಾರಾಮ್ ಮಹಾರಾಜರು ಹೇಳ್ತಾರ, ಬಾಬಾ ನೀವು ಲಾಭ ಇದ್ರದ್ದು ಲಾಭ ನೋಡ್ಬೇಡ್ರಿ, ಈ ಶರೀರಕ್ಕೆ ಬೇಕಾಗತಕ್ಕಂತ ಲಾಭಗಳನ್ನ ನೋಡ್ರಿ. ಯಾಕಂದ್ರ ವಾರಿ ಅಂತಂದ್ರ ಸಂಪತ್ತಿನ ವಾರಿ ಅಲ್ಲ, ವಾರಿ ಸಂಪತ್ತಿನ ವಾರಿ ಅಲ್ಲ, ವಾರಿ ಸಿಂಪತಿ ವಾರಿ, ಸಂಸ್ಕೃತ ವಾರಿ. ಮತ್ತು ವಾರಿಯಲ್ಲಿ ಆಗ್ತಕ್ಕಂಥ ನಮ್ಮ ಲಾಭಗಳು ಏನು ಅಂತಂದ್ರ ವಿಜಯನೂ ಆಗ್ತದ, ವಿಕ್ರಮನೂ ಆಗ್ತದ ಏನ್ರಿ. ಮತ್ತು ಜಾಸ್ತಿ ಹೇಳಬೇಕು ಅಂತಂದ್ರ ವಾರಿ ಅಂತಂದ್ರ ಸಂತರಿಗೆ ಹತ್ತಿರುವಂತ ವೇಡ್ ಅಂತ ಹೇಳ್ಬೋದು ಮರಾಠಿ ಒಳಗಡೆ. ಅಂದ್ರೆ ಕನ್ನಡದಲ್ಲಿ ಹುಚ್ಚು ಅಂತ ಹೇಳ್ತಾವ. ಯಾಕಂದ್ರ ಒಂದ ಸಾರಿ ಆ ಆವಡ ಹತ್ತಿತು ಅಂತ ಅಂತಂದ್ರ ಮನುಷ್ಯಗೆ ಅದೇನಾಗ್ತದ ಅಂತಂದ್ರ, ಯಾವಾಗ ಪಂಢರಪುರದ ಯಾತ್ರಾ ಮಾಡ್ತೇನೋ, ಯಾವಾಗ ಪರಮಾತ್ಮನ ದರ್ಶನ ಮಾಡ್ತೇನೋ ಅನ್ನುವಂಥದ್ದನ್ನ, ಎಷ್ಟೇ ಸಂಪತ್ತುಗಳು ನಮಗೆ ಇದ್ರೂ ಕೂಡ ಅದನ್ನ ನಾವು ಬದಿಗಿಟ್ಟಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಪ್ರಮಾಣದಲ್ಲಿ